ಆದರೆ ನಾನು ಕೆಲವು ಹೊಸ ವಿಚಾರಗಳನ್ನು ಹೇಳ್ತಾ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ತರಕ್ಕೆ ಆಶಿಸ್ತೇನೆ. ಒಂದು ವಿಶೇಷ ಅಂದರೆ ಈ ಜಿಲ್ಲೆದು ನಾನು ನೆನೆಸ್ಕೊಳ್ಬೇಕಾಗಿದ್ದು ಮತ್ತು ಎಲ್ಲರ ನೆನಪಿಗಾಗಿ ನಾನು ಈ ಹೆಸರನ್ನು ಹೇಳಲೇಬೇಕಾಗ್ತದೆ. ಅಪ್ಪಟ್ಟ ಗಾಂಧಿವಾದಿ ಮತ್ತು ಬಡವರ ಬಗ್ಗೆ ಕನಿಕರಿ ಇರ್ತಕ್ಕಂಥ ಕುದುಮಲ್ ರಂಗರಾವ್ 1997ರಲ್ಲಿ ಮಂಗಳೂರಿನಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತ ಹೇಳಿ ಅವರು ಪ್ರಾರಂಭ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ, ಅತ್ಯಂತ ಹಿಂದುಳಿದ ವರ್ಗದವರಿಗೆ ಹಾಗೂ ಅಸ್ಪೃಶ್ಯರಿಗೆ ಅವರು ಶಿಕ್ಷಣ ಹಾಗೂ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಉತ್ತಮವಾದಂಥ ವಸತಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಇದನ್ನು ಒಬ್ಬ ಮಹಾನ್ ವ್ಯಕ್ತಿ ಕುದುಮಲ್ ರಂಗರಾವ್ ಅಂಥೇಳಿ ಮಾಡಿದರು. ಬಹುಶಃ ಭಾಳ ಜನರಿಗೆ ನೆನಪಿರ್ಲಕ್ಕಿಲ್ಲ. ಮಂಗಳೂರಿನಲ್ಲಿ ಇವತ್ತು ನಾವೇನೇನೋ ನೋಡ್ತಾ ಇದ್ದೇವೆ, ಆದರೆ ಈ ಡಿಪ್ರೆಸ್ ಕ್ಲಾಸಸ್ಗಳಿಗೆ, ಹಿಂದುಳಿದವರಿಗೆ ಅವರ ಧ್ವನಿಯನ್ನು ಎತ್ತಿಡತಕ್ಕಂಥವ್ರು ರಂಗರಾವ್ ಅವರು. ನಾವು ಇವತ್ತು ಅವ್ರ ಬಗ್ಗೆ ನೆನಪಿಟ್ಕೊಂಡಿಲ್ಲ. ಅದೇ ರೀತಿಯಾಗಿ ಈ ಮಂಗಳೂರಿನಲ್ಲಿ ಎಲ್ಲಕ್ಕಿಂತಲೂ ಉಡುಪಿ ಮತ್ತು ಮಂಗಳೂರಿನಲ್ಲಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲಾಭವನ್ನು ಪಡೆದರು. ಭೂ ಸುಧಾರಣೆ ಕಾನೂನು ಅಡಿಯಲ್ಲಿ ಟೆನೆಂಟ್ಗಳಾದವರು ಅತ್ಯಂತ ಕಡು ಬಡವರೇ, ಅವರು ಮಾಲೀಕರಾದರು. ಅದರ ಬಗ್ಗೆನೂ ಕೂಡ ಇವತ್ತು ಯಾರು ನೆನಪು ಮಾಡ್ತಾ ಇಲ್ಲ, ಎಲ್ಲ ಮರ್ತು ಹೋಗಿದ್ದಾರೆ. ಲಕ್ಷಾಂತರ ಜನರಿಗೆ ಈ ಮಂಗಳೂರು ಉಡುಪಿಯಲ್ಲಿ ನಮ್ಮ ಪಕ್ಷದ ದೇವರಾಜ ಅರಸು ಅವರಿದ್ದಾಗ, ಇಂದಿರಾ ಗಾಂಧೀಜಿ ಅವರಿದ್ದಾಗ, ನಾವು ಕೂಡ ರೆವಿನ್ಯೂ ಮಿನಿಸ್ಟರ್ಗಳಾಗಿದ್ದಾಗ ಲಕ್ಷಾಂತರ ಜನರಿಗೆ ನಾವು ಮಾಲೀಕರು ಮಾಡಿದ್ದೇವೆ, ಟೆನೆಂಟ್ಗಳಿಗೆ. ಯಾರಾದರೂ ನೆನಪಿಟ್ಟಿದ್ದಾರ? ಈಗೆಲ್ಲ ಕಡೆ ಕೆಲವು ನೋಡ್ತೀನಿ, ಕೆಲವು ಜನರಿಗೆ ಭಗವಾ ಜೆಂಡಾ ಹಿಡ್ಕೊಂಡು ಅಡ್ಡಾಡ್ತಾರೆ. ನೀವು ಹಿಂದಿನ ಕಾಲ ನೆನಪು ಮಾಡಿ, ನಿಮ್ಮ ತಾಯಿ ತಂದೆಯವರು ಯಾವ ಸ್ಥಿತಿಯಲ್ಲಿದ್ದರು, ನಿಮಗೆ ಮಾಲೀಕರು ಮಾಡಿದಂಥವ್ರು ಯಾರು, ಇದನ್ನ ನೀವು ನೆನಪಿನಲ್ಲಿ ಇಡದೆ ಹೋಗಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಯಾರು ಲಾಭ ಪಡ್ಕೊಂಡಿದ್ದಾರೋ ಅವರೇ ಇದನ್ನ ಮರ್ತು ಹೋದರೆ ನಾವು ಯಾರಿಗೆ ಹೇಳಬೇಕು? ನಾನು ಒಂದು ಟ್ರಿಬ್ಯುನಲ್, ಒಂದು ತಾಲೂಕಾ ಕಿತ್ತಿಲ್ಲಿ, ಒಂದೊಂದು ತಾಲೂಕಾದಲ್ಲಿ 4 ಟ್ರಿಬ್ಯುನಲ್ ಮಾಡಿ ಲಕ್ಷಾಂತರ ಕೇಸ್ಗಳನ್ನು ನಾವು ಅದರ ತೀರ್ಮಾನ ಕೊಡ್ಸಕ್ಕೆ ಹಚ್ಚಿ ಅವರು ಮುಂದೆ ಕೋರ್ಟಿಗೂ ಕೂಡ ಹೋಗ್ಲಾರ್ದಂಗೆ ಮಾಡಿ ಅಷ್ಟೊಂದು ಲಕ್ಷಾಂತರ ಎಕರೆ ಜಮೀನು ನಾವು ಕೊಟ್ಟೇವೆ. ಏನು ರಮಾನಾಥ್ ರಾಯ್ ಸ್ವರ್ಕೆ, ನಿಮಗೆ ಕೇಳ್ತಾ ಇದ್ದೀನಿ, ನೀವೆಲ್ಲ ಟ್ರಿಬ್ಯುನಲ್ ಮೆಂಬರ್, ಅವಾಗ ನೀವು ಹಂಚಿದ್ದನ್ನ ಎಲ್ಲಿ ಹೋದ್ರು ಆ ಜನ ಅವರಿಗೆ ಭೂ ಮಾಲೀಕರು ಮಾಡಿದೆವು ನಾವು, ಭೂ ಒಡೆಯರು ಮಾಡಿದೆವು ನಾವು. ಆದ್ರೆ ಅವ್ರು ಎಲ್ಲಿ ಪತ್ತೆನೇ ಇಲ್ಲ ಈಗ. ಯಾಕಂದ್ರೆ ನಮ್ಮಿಂದ ಲಾಭ ಸಿಗೋವರಿಗೆ ಕೆಲವು ಜನ ಲಾಭ ತಗೊಂಡ್ರು. ಈಗ ನಮ್ಮನ್ನೇ ಮರ್ತು ಹೋದರೆ ಇದು ಯಾವ ನ್ಯಾಯ? ಯಾವ ಇಂದಿರಾ ಗಾಂಧಿ ಅವರು ನಿಮಗೆ ಜಮೀನು ಕೊಟ್ಟರು?
ಯಾವ ದೇವರಾಜ ಅರಸ್ ಕಾಲದಲ್ಲಿ ಕಾಂಗ್ರೆಸ್ ಕೊಡ್ತು. ನಾವೆಲ್ಲ ಇಲ್ಲಿ ಬಂದು ಒಂದೊಂದು ತಾಲೂಕಾದಲ್ಲಿ 4 ಟ್ರಿಬ್ಯುನಲ್ ಮಾಡಿದೇವೆ. ಒಂದು ಟ್ರಿಬ್ಯುನಲ್ ಆದರೆ ಜನರಿಗೆ ಬೇಗನೆ ಅನುಕೂಲ ಆಗಲ್ಲ ಅಂತ ಹೇಳಿ ನಾವು ಮಾಡಿಕೊಟ್ಟೇವೆ. ಮೊಯ್ಲಿ ಅವರು ಇಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಇಷ್ಟು ಜನರಿಗೆ ಲಾಭ ಸಿಕ್ಕ ಮೇಲೂ ಕೂಡ ನಮ್ಮ ದುರ್ದೈವ ಇವತ್ತು ಜಮೀನು ಕೊಟ್ಟವನಿಗೆ ನೆನೆಸೋದಿಲ್ಲ. ಆದರೆ ಯಾರು ಹೊಟ್ಟೆ ತುಂಬಿಸಕ್ಕೆ ಸೋನಿಯಾ ಗಾಂಧಿ ಅಂತವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಅವರು ಲಾಭ ಕೊಟ್ಟರು. ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಅಂತ ಹೇಳಿ ಸ್ಕೂಲ್ಗಳಿಗೆ ಅಂದರೆ ಪ್ರೈಮರಿಯಿಂದ 8ನೇವರೆಗೆ ಫ್ರೀ ಎಜುಕೇಷನ್ ಕೊಟ್ಟರು. ಅವರಿಗೂ ಕೂಡ ಮರ್ತಿದ್ದಾರೆ ಜನ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ನಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಲಾಭ ಪಡೆದು ಊಟದಲ್ಲಿ, ನರೇಗಾ ಯೋಜನೆಯಲ್ಲಿ, ಭೂಮಿಯಲ್ಲಿ, ಶಿಕ್ಷಣದಲ್ಲಿ ಎಲ್ಲದಲ್ಲಿ ಕೂಡ ನಾವು ಜನರಿಗೆ ಲಾಭ ಮಾಡಿಕೊಟ್ಟಿದ್ದೇವೆ.